ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇವತ್ತು ನಾವು ಪೂಜೆ ಪುನಸ್ಕಾರಗಳಲ್ಲಿ ಮತ್ತು ಹೋಮ ಹವನದಲ್ಲಿ ಅಕ್ಕಿಯನ್ನು ಯಾಕೆ ಉಪಯೋಗಿಸ್ತೀವಿ ಮತ್ತು ಅದರಿಂದ ಏನು ಉಪಯೋಗ ಅಂತ ತಿಳಿಸ್ಕೊಡ್ತೀನಿ. ನಾವು ದೇವರ ಪೂಜೆಯನ್ನು ಮಾಡುವಾಗ, ಹೋಮ ಹವನಗಳನ್ನು ಮಾಡುವಾಗ ಅಕ್ಕಿಯನ್ನು ಅಕ್ಷತೆಯ ರೂಪದಲ್ಲಿ ಅಥವಾ ಅನ್ನದ ರೂಪದಲ್ಲಿ ಅಥವಾ ಅಕ್ಕಿಯ ರೂಪದಲ್ಲಿ ಇಡ್ತೇವೆ. ದೇವರ ಪೂಜೆಯಲ್ಲಿ ಹವನದಲ್ಲಿ ಅಕ್ಷತೆ ಅಥವಾ ಅಕ್ಕಿಯನ್ನು ಏಕೆ ಬಳಸ್ತಾರೆ, ದೇವರಿಗೆ ಅಕ್ಷತೆಯನ್ನು ಅಥವಾ ಅಕ್ಕಿಯನ್ನು ಅರ್ಪಿಸುವಾಗ ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದನ್ನು ತಿಳಿಸ್ತೀನಿ. ನಾವು ಮಾಡುವ ದೇವರ ಅಥವಾ ದೇವತೆಗಳ ಪೂಜೆಯಲ್ಲಿ ಹೆಚ್ಚಾಗಿ ಅಕ್ಷತೆಯನ್ನು ಮತ್ತು ಅಕ್ಕಿಯನ್ನು ಬಳಸುವುದನ್ನು ನೀವು ನೋಡಿರ್ತೀರ. ಇದನ್ನು ಮುಖ್ಯವಾಗಿ ಹಿಂದೂ ಧರ್ಮದ ಪೂಜೆ ಪುನಸ್ಕಾರಗಳಲ್ಲಿ ಬಳಸ್ತೇವೆ. ಅಷ್ಟು ಮಾತ್ರವಲ್ಲ, ನಾವು ಪೂಜೆಯ ಕೋಣೆಯಲ್ಲಿ ಅಂದರೆ ದೇವರ ಮನೆಯಲ್ಲಿ ಕೂಡ ಅರಿಶಿಣ ಕುಂಕುಮವನ್ನು ಹೇಗೆ ಇಡ್ತೀವೋ ಅದೇ ರೀತಿ ಅಕ್ಷತೆಯನ್ನು ಕೂಡ ಅಕ್ಕಿಯಲ್ಲಿ ಅಕ್ಷತೆಯನ್ನು ಕೂಡ ಮಾಡಿಟ್ಟಿರ್ತೀವಿ. ಯಾಕೆಂದರೆ ಇದು ಶುಭ ಸಂಕೇತವೆನ್ನುವ ನಂಬಿಕೆ. ಆದರೆ ಪೂಜೆ ಪುನಸ್ಕಾರಗಳಲ್ಲಿ, ಮದುವೆಗಳಲ್ಲಿ, ಹೋಮ ಹವನಗಳಲ್ಲಿ ಅಕ್ಷತೆ ಅಥವಾ ಅಕ್ಕಿಯನ್ನು ಏಕೆ ಬಳಸ್ತೇವೆ ಎಂಬುದು ಒಂದು ಯೋಚನೆ. ಅಕ್ಕಿ ಶ್ರೇಷ್ಠ ದಾನ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂಜೆ ಪುನಸ್ಕಾರಗಳನ್ನು ಮಾಡುವುದಕ್ಕೆ ಅಕ್ಕಿಯನ್ನು ಎಲ್ಲ ಇನ್ನುಳಿದ ಧಾನ್ಯಗಳಿಗಿಂತ ಶ್ರೇಷ್ಠವಾದುದು ಅಂತ ಅದು ಕಾರಣವಾಗುತ್ತೆ. ಧಾರ್ಮಿಕ ಕಾರ್ಯಗಳಲ್ಲಿ ಅಂದರೆ ನಾವು ಯಾವುದೇ ಒಂದು ಪೂಜೆಗಳು ಹವನಗಳು ಮಾಡುವುದರ ಜೊತೆಗೆ ಅಕ್ಕಿಗೂ ಕೂಡ ಒಂದು ಒಳ್ಳೆಯ ಸ್ಥಾನವನ್ನು ಕೊಡ್ತಾರೆ. ಇದರೊಂದಿಗೆ ಹೆಚ್ಚಿನ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದಕ್ಕೆ ಅಕ್ಕಿಯನ್ನು ಮತ್ತು ಅಕ್ಷತೆಯನ್ನು ಬಳಸ್ತೇವೆ. ಅಕ್ಕಿಯ ಇನ್ನೊಂದು ಹೆಸರು ಅಕ್ಷತ್, ಅಂದರೆ ಕೊಳೆಯದೇ ಇರುವುದು, ಸಂಪೂರ್ಣವಾದುದು ಎಂಬುದಾಗಿದೆ. ಈ ಕಾರಣಕ್ಕಾಗಿ ಅಕ್ಕಿಯನ್ನು ಇತರೆ ಧಾನ್ಯಗಳಿಗಿಂತ ಶ್ರೇಷ್ಠ ಧಾನ್ಯವೆಂದು ಹೇಳಲಾಗುತ್ತದೆ. ಯಜ್ಞದಲ್ಲಿ ಹವಿಷ್ಯ. ಅಕ್ಕಿಯನ್ನು ಕೇವಲ ಸಾಮಾನ್ಯ ಪೂಜೆ ಪುನಸ್ಕಾರಗಳಲ್ಲಿ ನಾವು ಬಳಕೆ ಮಾಡೋದು ಬಿಟ್ಟು ಇನ್ನೂ ಚಿಕ್ಕ ಪುಟ್ಟ ಹೋಮ ಹವನಗಳಿಂದ ಹಿಡಿದು ದೊಡ್ಡ ದೊಡ್ಡ ಯಜ್ಞ ಹೋಮಗಳಲ್ಲೂ ಕೂಡ ಇದನ್ನು ಬಳಸ್ತೇವೆ. ಅಕ್ಕಿಯನ್ನು ಹವಿಷ್ಯ ಅನ್ನವೆಂದು ಹೇಳಲಾಗುತ್ತೆ. ಇದನ್ನು ಯಜ್ಞದ ಸಮಯದಲ್ಲಿ ಅಗ್ನಿದೇವನಿಗೆ ಅರ್ಪಿಸಲಾಗುತ್ತದೆ. ದೇವರು ಮತ್ತು ದೇವತೆಗಳಿಗೂ ಯಜ್ಞದಲ್ಲಿ ಅರ್ಪಿಸಲಾಗುವ ಹವಿಷ್ಯ ಅನ್ನವೆಂದರೆ ತುಂಬಾ ಇಷ್ಟ ಅಂತೆ. ಶುಕ್ರನ ಆಶೀರ್ವಾದ. ಅಕ್ಕಿ ಮತ್ತು ಅಕ್ಷತೆಯು ಶುಕ್ರ ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿದೆ. ಯಾವ ವ್ಯಕ್ತಿಯ ಮೇಲೆ ಶುಕ್ರ ಗ್ರಹದ ಶುಭ ಫಲಗಳು ಬಿದ್ದಿರುತ್ತದೆಯೋ ಆ ವ್ಯಕ್ತಿಯು ತನ್ನ ಜೀವನದಲ್ಲಿ ಅಪಾರ ಮಟ್ಟದ ಭೌತಿಕ ಸುಖವನ್ನು ಮತ್ತು ಐಷಾರಾಮಿ ಜೀವನವನ್ನು ನಡೆಸುತ್ತಾನೆ. ಪೂಜೆ ಪುನಸ್ಕಾರಗಳಲ್ಲಿ ಅಕ್ಕಿಯನ್ನು ಬಳಸುವುದರಿಂದ ನಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವು ಬಹಳ ಹಗುರವಾಗಿರುವುದರಿಂದ ಇದರಿಂದಾಗಿ ನಾವು ಶುಭ ಫಲಗಳನ್ನು ಕೂಡ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಯಾರೆಲ್ಲ ಇನ್ನು ಕಾವ್ಯ ಮೋಟಿವ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಎಲ್ರಿಗೂ ಧನ್ಯವಾದಗಳು.